ಶ್ರೀ ಪಿಪಿಡಿ ಕ್ಷೇತ್ರ, ಬೆಟ್ಟದಾಸನಪುರ ಗ್ರಾಮ. ಸರ್ವೇ ಜನೋ ಸುಖಿನೋ ಭವತು. ಈ ದಿನ ಅಮ್ಮನವರ ಆಶೀರ್ವಾದಗಳೊಂದಿಗೆ 31ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಈ ದಿನ ಶುಕ್ರವಾರದಂತೆ ಮಂಗಳವಾರವೂ ಸಹ ಅಮ್ಮನವರ ಸನ್ನಿಧಾನದಲ್ಲಿ ಭಕ್ತಾದಿಗಳು ವಿಶೇಷವಾಗಿ ಪೂಜೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುತ್ತಾರೆ. ಈ ದಿನ ಪಾದಯಾತ್ರೆಯ ಸಮಯದಲ್ಲಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಈ ಕ್ಷೇತ್ರದ ಅನಾದಿ ಕಾಲದ ಭಕ್ತಾದಿ ಹಾಗೂ ಈ ಕ್ಷೇತ್ರದ ಪ್ರಧಾನ ಮತ್ತು ಮೂಲ ಸೇವಾಕರ್ತರುಗಳ ಆದಂತಹ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಕುಟುಂಬದವರಲ್ಲಿ ಒಬ್ಬರಾದಂತಹ ಶ್ರೀಯುತ BM ಕೃಷ್ಣಪ್ಪನವರು ಅಂದು ಶ್ರೀ ಪಿರಿಯಾಪಟ್ಟಣದ ನಮ್ಮ ಮೂಲ ದೇವಸ್ಥಾನದಲ್ಲಿ ಶೀಟನ್ನು ಹಾಕಬೇಕೆಂದು ನಿರ್ಧರಿಸಿ ಗ್ರಿಲ್ಗೆ ಸಂಬಂಧಿಸಿದಂತೆ ಎಲ್ಲ ಮೆಟೀರಿಯಲ್ಗಳನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಬಂದಾಗ ಆ ಕ್ಷಣದಲ್ಲಿ ಇಲ್ಲೊಂದು ಕೆಲವೊಂದು ವಿಚಿತ್ರವಾದ ಘಟನೆಗಳು ನಡೆದು ಹೋದವು. ತದನಂತರ ಆ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಅಳವಡಿಸಲಾದಂತಹ ಗ್ರಿಲ್ ಶೀಟನ್ನು ಹಾಕಲು ಸುಮಾರು 6 ತಿಂಗಳುಗಳ ಕಾಲ ಸತತ ಪ್ರಯತ್ನ ಪಟ್ಟಂತಹ ನಮ್ಮ ದೊಡ್ಡಪ್ಪನವರಾದ ಶ್ರೀ BM ಕೃಷ್ಣಪ್ಪನವರನ್ನು ಈ ದಿನ ಈ ಕ್ಷೇತ್ರಕ್ಕೆ ಅವರ ಅಮೋಘವಾದ ಸೇವೆಯನ್ನು ಸ್ಮರಿಸುತ್ತಿದ್ದೇವೆ. ಆ ದಿನ ಮೂಲ ದೇವಸ್ಥಾನಕ್ಕೆ ಶೀಟನ್ನು ಹಾಕಲು ತಂದಾಗ ಈ ಮೂಲ ದೇವಸ್ಥಾನದ ಆವರಣದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳಲ್ಲಿ ಬಹಳ ನಮ್ಮೂರಿನ ಜನರಿಗೆಲ್ಲರಿಗೂ ಆಘಾತವಾಗಿತ್ತು. ತದನಂತರ ಸತತ ಪ್ರಯತ್ನದ ಫಲವಾಗಿ ಶ್ರೀಯುತ ಚಾಮರಾಜಣ್ಣನವರ ಹಾಗೂ ಸ್ವತಃ ನಾನು ಖುದ್ದಾಗಿ ಹಾಗೂ ನಮ್ಮ ದೊಡ್ಡಪ್ಪನವರಾದ ಶ್ರೀಯುತ BM ಕೃಷ್ಣಪ್ಪನವರಲ್ಲಿ ಮನವಿ ಮಾಡಿಕೊಂಡಾಗ ಸತತ 6 ತಿಂಗಳ ಪರಿಶ್ರಮದ ಫಲವಾಗಿ ಶ್ರೀಯುತ BM ಕೃಷ್ಣಪ್ಪನವರು, ದೊಡ್ಡ ತೋರಿನ ವಾಸಿ ಶ್ರೀಯುತ ರಾಜಪ್ಪನವರು ಹಾಗೂ ನಮ್ಮೂರಿನ ಮುಸಲ್ಮಾನ ಬಾಂಧವರ ಒಂದು ಸಮಯೋಚಿತ ಜ್ಞಾನೋಚಿತ ಒಂದು ಉತ್ತಮ ನಿರ್ಧಾರಗಳಿಂದಾಗಿ ಮತ್ತೆ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದಲ್ಲಿ ಗ್ರಿಲ್ ವರ್ಕನ್ನು ಹಾಕಲು ಯಶಸ್ವಿಯಾದವು. ಅಂದು ಸತತವಾಗಿ ನಾನು ಮತ್ತು ನಮ್ಮ ಚಾಮರಾಜಣ್ಣನವರ ಸಲಹೆ ಸೂಚನೆಯಂತೆ ನಮ್ಮ ದೊಡ್ಡಪ್ಪನವರಾದ ಶ್ರೀ BM ಕೃಷ್ಣಪ್ಪನವರು ಚಾಚೂ ತಪ್ಪದೆ ನಾವು ಹೇಳಿದಂತೆಯೇ ಭಾಳ ಶಾಂತಿಯುತವಾದ ರೀತಿಯಲ್ಲಿ ಅವರ ಅಗಾಧ ಭಾವದ ಅನುಭವದ ಮೇಲೆ ಮತ್ತೆ ಮೂಲ ದೇವಸ್ಥಾನದಲ್ಲಿ ಗ್ರಿಲ್ ವರ್ಕನ್ನು ಹಾಕಲು ಯಶಸ್ವಿಯಾಗಿರುತ್ತೇವೆ. ಆ ಒಂದು ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಶ್ರೀ ಪಿಪಿಡಿ ಕ್ಷೇತ್ರ ಸಾಕ್ಷಿಯಾಗಿದೆ. ಅಂದು ನಮ್ಮ ದೊಡ್ಡಪ್ಪನವರು ಶ್ರೀಯುತ ಗುಂಡಪ್ಪನವರ ಬೆಂಗಾವಲಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರ ಜ್ಞಾನಾರ್ಜನೆಯಲ್ಲಿ ಬೆಳೆದು ಬಂದು ಈ ಕ್ಷೇತ್ರಕ್ಕೆ ಶ್ರೀಯುತ ಗುಂಡಪ್ಪನವರ ತದನಂತರ ಶ್ರೀಯುತ BM ಕೃಷ್ಣಪ್ಪನವರು ಅಗಾಧವಾದ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ನೆನಪಿನಾರ್ಥವಾಗಿ ಅವರ ಅಮೃತ ಹಸ್ತದಿಂದ ಈ ಸ್ಥಳದಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಶ್ರೀಯುತ R ಪ್ರಭಾಕರ್ಡಿರವರ ಸಮ್ಮುಖದಲ್ಲಿ ಈ ಸ್ಥಳದಲ್ಲಿ ಒಂದು ನೇರಳೆ ಮರ ಹಾಗೂ
ಈ ಸ್ಥಳದಲ್ಲಿಯೂ ಸಹ ಒಂದು ಎಡ ಮತ್ತು ಬಲಭಾಗದಂತೆ ನೇರಳೆ ಮರವನ್ನು ನೆಡಲಾಯಿತು. ಆ ನೇರಳೆ ಮರವು ಈ ಕ್ಷೇತ್ರದ ವಾಸ್ತವಿಕತೆಯ ಪರಿಣಾಮ ಏನೋ ನಶಿಸಿ ಹೋಯಿತು. ತದನಂತರ ಶ್ರೀಯುತ BM ಕೃಷ್ಣಪ್ಪನವರ ಅಮೃತ ಹಸ್ತದಿಂದ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನಕ್ಕೆ ಬಲಭಾಗಕ್ಕಾದಂತೆ ಈ ಸ್ಥಳದಲ್ಲಿ ಒಂದು ನೇರಳೆ ಮರವನ್ನು ತೆಗೆದುಕೊಂಡು ಬಂದು ಏಕಮಾತ್ರ ಕಡ್ಡಿಯಂತಿದ್ದ ನರ್ಸರಿಯಿಂದ ತೆಗೆದುಕೊಂಡು ಬಂದಂತಹ ನೇರಳೆ ಗಿಡವನ್ನು ತಳದಿಂದ ಮೇಲ್ಭಾಗದವರೆಗೂ ಬರೀ ಚಿಕ್ಕದಾದ ಒಂದು ಕಡ್ಡಿ ಇತ್ತು. ಅದರ ಮೇಲ್ಭಾಗದಲ್ಲಿ ಸುಮಾರು 4-5 ಎಲೆಗಳು ಅಷ್ಟೇ ಇದ್ದವು. ಆ ಗಿಡವನ್ನು ತೆಗೆದುಕೊಂಡು ಬಂದು ಈ ಬಲಭಾಗದಲ್ಲಿ ನೆಡಲು ಬಂದಾಗ ಎಲ್ಲರೂ ಆಶ್ಚರ್ಯಚಕಿತರಾದರು. ಏನಪ್ಪ, ಈ ಸಸಿಯನ್ನು ತಂದು ನೆಡುತ್ತಿದೆಯಲ್ಲ, ಇದು ಯಾವಾಗ ಬೆಳೆಯುವುದು ಎಂದು ನನ್ನನ್ನು ಕೇಳಿದರು. ಅವಕಾಶ ಸಿಕ್ಕಾಗ ಪ್ರತಿಯೊಂದು ಸಹ ಒಂದು ಬೃಹದಾಕಾರವಾಗಿ ಬೆಳೆಯುತ್ತದೆ ಎನ್ನುವುದಕ್ಕೆ ಶ್ರೀ BM ಕೃಷ್ಣಪ್ಪನವರಿಂದ ನೆಡಲಾದಂತಹ ಈ ನೇರಳೆ ಮರವೇ ಸಾಕ್ಷಿ. ಇಂದು ಬೃಹದಾಕಾರವಾಗಿ ಬೆಳೆದು ನಿಂತಿದ್ದು ಶ್ರೀ PPD ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಈ ಮರವು ವಿಶಾಲವಾದ ನೆರಳನ್ನು ನೀಡಿ ಈ ಮರದ ಬುಡದಲ್ಲಿ ಕುಳಿತು ಪ್ರಸಾದವನ್ನು ಸ್ವೀಕರಿಸಿ ಕುಟುಂಬ ಸಮೇತ ಭಕ್ತಾದಿಗಳು ತೆರಳುತ್ತಾರೆ. ಅಂದು ಶ್ರೀಯುತ BM ಕೃಷ್ಣಪ್ಪನವರು ನಾನು ಮತ್ತು ನಮ್ಮ ಚಾಮರಾಜಣ್ಣನವರ ಸಲಹೆ ಸೂಚನೆಗಳಂತೆ ಸಾಕಷ್ಟು ಬಾರಿ ತೋಗೂರು ಹೋಗಿ ರಾಜಪ್ಪನವರಿಂದ ಅನುಮತಿ ಪಡೆದು ಮನವೊಲಿಸಿ ಹಾಗೂ ನಮ್ಮೂರಿನ ಮುಸಲ್ಮಾನ ಬಾಂಧವರಿಗೆಲ್ಲರಿಗೂ ತಮ್ಮದೇ ಆದ ರೀತಿಯಲ್ಲಿ ಧಾರ್ಮಿಕತೆಯ ಬಗ್ಗೆ ವಿವರಿಸಿ ಈ ಸ್ಥಳದಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಆವರಣದಲ್ಲಿ ನಾವು ಗ್ರಾಮಸ್ಥರೆಲ್ಲರ ಸಹಕಾರದಿಂದ ಹಣವನ್ನು ಸಂಗ್ರಹಿಸಿ ಮಾಡಿಸಲಾಗಿದ್ದ ಗ್ರಿಲ್ ವರ್ಕನ್ನು ಸುಮಾರು 6 ತಿಂಗಳ ಸತತ ಪ್ರಯತ್ನದ ಫಲವಾಗಿ ಮತ್ತೆ ಪುನರ್ನಿರ್ಮಿಸಲು ಯಶಸ್ವಿಯಾದವು. ಆ ಒಂದು ಸವಿ ನೆನಪಿನಕ್ಕಾಗಿ ಶ್ರೀಯುತ BM ಕೃಷ್ಣಪ್ಪನವರ ಅಮೃತ ಹಸ್ತದಿಂದ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಬಲಭಾಗದಲ್ಲಿ ನೇರಳೆ ಮರವನ್ನು ನಡೆಸಲಾಗಿರುತ್ತದೆ. ಈ ದಿನ 31ನೇ ಸುತ್ತಿನ ಪಾದಯಾತ್ರೆಯ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪನವರು ಶ್ರೀ PPD ಕ್ಷೇತ್ರಕ್ಕೆ ನೀಡಿರುವ ತಮ್ಮದೇ ಆದಂತಹ ಸೇವೆಯನ್ನು ಸ್ಮರಿಸುತ್ತಾ ಈ ದಿನ ಶ್ರೀ PPD ಕ್ಷೇತ್ರದ ಒಳ ಆವರಣದ 21ನೇ ಸುತ್ತಿನ ಪಾದಯಾತ್ರೆಯ ಸವಿ ನೆನಪಿಗಾಗಿ 21 ಬಾರಿ ಘಂಟಾನಾದವನ್ನು ಬಾರಿಸಲಾಗುವುದು. ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದಲ್ಲಿ ಮಂಗಳವಾರ ದಿನವಾದ್ದರಿಂದ ವಿಶೇಷವಾಗಿ ಪೂಜೆಯನ್ನು ಭಕ್ತಾದಿಗಳು ಕೈಗೊಂಡಿದ್ದಾರೆ. ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳೆಲ್ಲರಿಗೂ ಅಮ್ಮನವರು ಸಕಲವನ್ನು ಕರುಣಿಸಲು ಎಂದು ಬೇಡಿಕೊಳ್ಳುತ್ತಾ ಶ್ರೀ BM ಕೃಷ್ಣಪ್ಪನವರ ಸೇವೆ ಈ ಶ್ರೀ PPD ಕ್ಷೇತ್ರದಲ್ಲಿ ಅಜರಾಮರವಾಗಿರಲೆಂದು ಈ ದಿನ ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.